ಹುಡುಗಿರೆಂದ್ರೇನೆ ಆಗಲ್ಲ ಎಂತಿದ್ದ ಬಿಸಿನೆಸ್ ಟೈಕೂನ್ ವೇದಾಂತ್ ವಸಿಷ್ಠ ಜೊತೆ ಹುಡುಗಿಯೊಬ್ಬಳು ಇಡೀ ರಾತ್ರಿ ಕಳೆದಿರುವಂತಹ ವಿಷಯ ಬೆಳಕಿಗೆ ಬಂದಿದೆ. ಲೈಂಗಿಕ ಕಿರುಕುಳದ ಆರೋಪದ ಅಡಿಯಲ್ಲಿ ಸ್ಟೇಷನ್ ಮೆಟ್ಟಿಲೇರಿದ ಸಂದರ್ಭದಲ್ಲಿ ಈ ವಿಷಯ ಬೆಳಕಿಗೆ ಬಂದದ್ದು ವಿಶೇಷ. ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಬಟ್ ಆ ದಿನ ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಬಟ್ ಆ ದಿನ ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಏನ್ರಿ ಇದು ಟಿವಿಲಿ ಬರ್ತಾ ಇರೋದು? ಆಂಟಿ, ಅದು ಆಕ್ಚುಲಿ ಅಲ್ಲಿ ಏನ್ ನಡೀತು ಅಂತ ಅಂದ್ರೆ ಸುಮ್ನಿರಮ್ಮ, ಎಲ್ಲ ಕ್ಲಿಯರ್ ಆಗೋಯ್ತು. ತಾರಿಣಿಯವರೇ ಒಂದು ನಿಮಿಷ ಮಾತಾಡ್ಬೇಡಿ. ಮಗಳು ಮಾಡಿರೋ ಕರ್ಮ ಕಂಡ ಟಿವಿಲೂ ಬಂದಾಯ್ತು. ಇನ್ನೇನ್ರಿ ಮಾತಾಡ್ತೀರಾ? ಅಮೂಲ್ಯ, ಈಗ ಜೋರಾಗಿ ಮಾತಾಡಿ ನಾಟಕ ಆಡ್ಬೇಡಿ. ಮಗಳು ಮಾಡಿರೋ ಗನಂದಾರಿ ಕೆಲಸ ನಿಮ್ಗೂ ಗೊತ್ತಿರುತ್ತೆ ಅಂತ ನಾನು ಊಹಿಸಬಲ್ಲೆ. ಸರಿಯಾದ ಸಮಯಕ್ಕೆ ವಿಷಯ ಗೊತ್ತಾಯ್ತು, ಇಲ್ಲ ಅಂದ್ರೆ ನಾವು ಮೋಸ ಹೋಗ್ಬಿಡ್ತಿದ್ವಿ. ನಾಲ್ಕು ಜನ ಹೆಣ್ಮಕ್ಳಿದ್ರು, ಎಲ್ಲರಿಗೂ ಸಂಸ್ಕಾರ ಕೊಟ್ಟಿದ್ದೀರಾ ಅನ್ಕೊಂಡು ಹೆಣ್ಣು ಕೇಳಕ್ ಬಂದ್ರೆ ನಿಮ್ಮ ಮಗಳು ಎಂತ ಕೆಲಸ ಮಾಡಿದಳು ನೋಡ್ರಿ. ದುಡ್ಡಿಲ್ಲ ಪರವಾಗಿಲ್ಲ, ಆಸ್ತಿ ಅಂತಸ್ತು ಇಲ್ಲ ಪರವಾಗಿಲ್ಲ, ಆದ್ರೆ ಊಳೊಳಗೆ ಮರ್ಯಾದೆನೂ ಇಲ್ವಲ್ರಿ. ಇವ್ರ ಬುದ್ಧಿ ಇಷ್ಟೇ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇನ್ನಿವರಿಬ್ರು ಮದುವೆ ಆದಂಗೆ. ಬಟ್ ಅಟ್ಲೀಸ್ಟ್ ಎಲ್ಲರ ಮುಂದೆ ಇವಳಿಗೆ ಅವಮಾನ ಆಗ್ತಿದೆಯಲ್ಲ, ಅಷ್ಟೇ ಸಾಕು. ದಯವಿಟ್ಟು ನನ್ನ ಮಾತು ಕೇಳಿ. ನ್ಯೂಸಲ್ಲಿ ಬರ್ತಿರೋದು ನಿಜ ಅಲ್ಲ. ಅವ್ರಿಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ಹಾಗಿದ್ರೆ ನಿಮ್ಮಿಬ್ರಲ್ಲಿ ಇನ್ನೂ ತುಂಬಾ ವಿಷಯ ಇದೆ ಅನ್ನೋ. ಆಂಟಿ ಮುಚ್ಚಿರಿ ಬಾಯ್ನ. ನಮ್ಮ ಅಮ್ಮನ ಹತ್ರ ವಾಯ್ಸ್ ರೇಸ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿದೆ? ಇಲ್ಲ, ನನ್ನ ಉದ್ದೇಶ ಅದಲ್ಲ. ನೀವು ತಾಳ್ಮೆ ಕಳ್ಕೊಂಡು ಊಹಾಪೋಹಕ್ಕೆ ಬೆಲೆ ಕೊಟ್ಟು ಸತ್ಯನ ಅರ್ಥ ಮಾಡ್ಕೋತಿಲ್ಲ. ಶಟ್ ಅಪ್. ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ನಿಮ್ಮ ಮನೆ ಮುಂದೆ ಪುರಿ ರೌಡಿ ಥರ ನಿಂತಿದ್ದಾಗಲೇ ನಾನು ಅನ್ಕೋಬೇಕಾಗಿತ್ತು ನಿಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ. ಮಿಸ್ಟರ್ ಸಿದ್ಧಾರ್ಥ್, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೀರಾ? ಶಟ್ ಅಪ್ ಐಸೆ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಸಿದ್ಧಾರ್ಥ್, ಪ್ಲೀಸ್, ಇದ್ರಲ್ಲಿ ಅವ್ರದ್ದೇನು ಮಾತಾಡ್ಬೇಡ ನೀನು. ಒಬ್ಬನ ಜೊತೆ ಫುಲ್ ನೈಟ್ ಕಳೆದಿರೋ ನೀನು ಇನ್ನೊಬ್ಬನ ಜೊತೆ ಆರಾಮ್ಸೆ ಮದ್ವೆ ಒಪ್ಕೊಬಿಟ್ಯಲ್ಲ. ನಾಚಿಕೆ ಆಗ್ಬೇಕು ನಿನ್ನಂತವ್ಗೆ, ನಾಚಿಕೆ ಆಗ್ಬೇಕು ನಿನ್ನಂತವ್ಗೆ. ಅಬ್ಬಾ, ಇನ್ನೇನ್ ನೋಡ್ತಾ ಇದ್ದೀರಾ? ನಡೀರಿ. ಇದೇನು ಇಷ್ಟ ಬೇಗ ಹೊಟ್ಬಿಟ್ರಿ? ಹುಡುಗಿ ನೋಡೋ ಶಾಸ್ತ್ರ ಆಗೋಯ್ತಾ? ಬೆಂಕಿ ಬಿತ್ತು ಹುಡುಗಿಗೆ. ನಡೀರಿ.
ಬರೀ ಅಪ್ಪ ನಿಮ್ಗೆ ಯಾರಿಗೂ ಟೆನ್ಷನ್ ಆಗಬಾರ್ದು ಅಂತ ಮುಚ್ಚಿಟ್ಟಿದ್ನಪ್ಪ. ನಾನೇನು ತಪ್ಪು ಮಾಡಿಲ್ಲಪ್ಪ. ಅಲ್ಲೇನು ನಡೀತು ಅಂತ ನಾನು ವಿವರಿಸಿ ಹೇಳ್ತೀನಪ್ಪ. ನಿನ್ನಿಂದ ಇದನ್ನೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಮೂಲ್ಯ. ಅಪ್ಪ ಅಳ್ಬೇಡಿಪ್ಪ. ನಿಮ್ಮ ತಲೆ ತಗ್ಸೋ ಕೆಲಸ ನಾನು ಮಾಡಿಲ್ಲಪ್ಪ. ನಾನು ಮಾಡಿದ ತಪ್ಪು ಅಂದರೆ ವಿಷಯ ಮುಚ್ಚಿಟ್ಟಿದ್ದಷ್ಟೇ. ಅಮ್ಮ ಪ್ಲೀಸ್ ಕೋಪ ಮಾಡ್ಕೋಬೇಡ ಅಮ್ಮ. ಅಮ್ಮ ಅಕ್ಕ ಏನು ಅಂತ ನಿಂಗೆ ಗೊತ್ತಿಲ್ಲ ಅಮ್ಮ. ಅಮ್ಮ ಅಕ್ಕ ಹೀಗೆಲ್ಲ ಮಾಡಿರಲ್ಲ ಅಮ್ಮ ಪ್ಲೀಸ್. ಇವಳು ಪರ ವಹಿಸ್ಕೊಂಡು ನಿಮ್ಮ ಮನೇಲಿ ಇನ್ನೊಂದೇ ಒಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಇಂಥ ದಿನ ನೋಡೋಕ್ಕೆ ರಕ್ತ ಬಸ್ತು ಬಿಸಿಲು ಬೆಂಕಿ ಅಂತ ನೋಡದೆ ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಗಳನ್ನ ಬೆಳೆಸಿಲ್ಲ ಕಣೆ. ಚಿಕ್ಕತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ನಿಮಗೆ ಕಷ್ಟ. ನಾನು ಯಾರ ಮಾತು ಕೇಳಲ್ಲ. ಇಷ್ಟು ದಿನ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಸ್ತಿ ಅಂತಸ್ತು ಬಂಗ್ಲೆ ಯಾವುದು ಇಲ್ಲದೆ ಹೋದ್ರು ಬೇರೆಯವರಿಗೆ ನನ್ನ ಹೆಣ್ಮಕ್ಳು ಮಾದರಿ ಆಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ನನ್ನ ಮಕ್ಕಳಿಗೆ ಯಾರು ಬೆಟ್ ಮಾಡಿ ತೋರಿಸಲ್ಲ, ಅವ್ರು ಯಾವ ತಪ್ಪು ಮಾಡಲ್ಲ ಅಂತ ಗಟ್ಟಿಯಾಗಿ ನಂಬಿಕೆ ಇಟ್ಕೊಂಡಿದ್ದೆ. ಯಾರಾದರೂ ಅಡಾಪಡ ಮಾತಾಡಿದ್ರೆ ನನ್ನ ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ತಿದ್ದೆ. ಯಾಕೆ ಗೊತ್ತಾ, ಒಂದಲ್ಲ ಒಂದಿನ ನನ್ನ ಮಕ್ಕಳ ಹೆಸರು ಹೇಳಿ ನನ್ನನ್ನು ಗುರ್ತಿಸೋಕ್ಕಾಗತ್ತೆ ಅನ್ನೋ ಒಂದು ಬಲವಾದ ವಿಶ್ವಾಸದಿಂದ. ಆದರೆ ಇವತ್ತು ಏನಾಯ್ತೆ, ನನ್ನ ಮನೆಯಲ್ಲಿ ನಾನೇ ಮುಖ ಎತ್ಕೊಂಡು ಓಡಾಡ್ತಿರೋ ಹಾಗಾಗೋಯ್ತು. ನನ್ನ ಮನೆ ನೆಲನೇ ಕುಸಿದು ನನ್ನ ಪಾತಾಳಕ್ಕೆ ಬಿದ್ದೆ ಅನ್ನೋ ಥರ ಆಗೋಗಿದೆ. ದಯವಿಟ್ಟು ನನ್ನ ಮಾತುಗಳನ್ನ ಕೇಳಿ. ಇಷ್ಟೆಲ್ಲ ಪದಗಳನ್ನ ಹೊತ್ಕೊಳ್ಳೋಂಥ ಕೆಲಸ ಅಮೂಲ್ಯ ಮಾಡಿಲ್ಲಮ್ಮ. ಇದಕ್ಕೆ ಖಂಡಿತವಾಗ್ಲೂ ಅವಳು ಕಾರಣ ಅಲ್ಲ, ನಾನು ಕಾರಣ. ಜೀವಂತ ಅವಮಾನಕ್ಕಿಂತ ಗೌರವವಾಗಿ ಸಾಯೋದು 1000 ಪಾಲು ಲೇಸು ಕಡೆ. ಅವಮಾನ ಅನ್ನೋದು ವಿಷ ಇದ್ದ ಹಾಗೆ. ಮರ್ಯಾದೆಯಾಗಿ ಬದುಕ್ತಾ ಇರುವಂತ ಮನುಷ್ಯನ್ಗೆ ಅದಕ್ಕಿಂತ ಆಳವಾದ ನೋವು ಬೇರೆ ಯಾವುದೂ ಇಲ್ಲ. ಮಿಡಲ್ ಕ್ಲಾಸ್ ಜನ ಕಣೆ ನಾವು. ಯಾವತ್ತಿದ್ರೂ ಬೇರೆಯವ್ರಿಗೋಸ್ಕರ ಬದುಕಬೇಕು, ನಮಗೋಸ್ಕರ ಅಲ್ಲ. ನಮ್ಮಂಥವ್ರ ಮನೇಲಿ ಒಂದು ಸಣ್ಣ ಸಂತೋಷ ಕಂಡ್ರು ಅದ್ರ ಹಿಂದೆ ಒಂದು ದೊಡ್ಡ ತ್ಯಾಗನೇ ಇರುತ್ತೆ ಅಂತ ನಿನಗೆ ಗೊತ್ತಿಲ್ವೇನೆ? ಗೌರವ ಶ್ರೇಷ್ಠತೆ ಯಾವತ್ತು ಉಳ್ಕೋಬೇಕು ಅಂದ್ರೆ ಅದ್ರ ಜೊತೆ ಸಾಯೋವರೆಗೂ ಹೊಂದಾಣಿಕೆ ಮಾಡ್ಕೋಬಾರ್ದು. ಬರೀ ನೋಡೆ ನೋಡೆ ನಿಮ್ಮ ಅಪ್ಪನ ಮುಖನ ಒಂದ್ಸಲ ನೋಡೆ. ನಿಮ್ಮನ್ನೆಲ್ಲ ದೊಡ್ಡವರಾಗಿ ಲೋಕ ರೀತಿ ಬೆಳೆಸೋಕೆ ರಕ್ತ ರಕ್ತ ಬಸ್ತಿದ್ದಾರೆ ಅವರು. ಆದರೆ ಯಾವತ್ತೂ ಕಣ್ಣೀರು ಹಾಕಿರ್ಲಿಲ್ಲ. ಆದರೆ ಇವತ್ತು ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಚಿಕ್ಕಮ್ಮ,
ಒಂದು ನಿಮಿಷ ಚಿಕ್ಕಮ್ಮ. ಸುಮ್ಮನಿರು ಸಾರ್ಥಕ್. ಅಮ್ಮ ಒಂದ್ ನಿಮಿಷ. ಮುಚ್ಚೆ ಬಾಯಿ. ನಿಮ್ 4 ಜನರ ಒಗ್ಗಟ್ಟನ್ನ ಒಳ್ಳೆ ವಿಷಯಕ್ಕೆ ಇಟ್ಕೊಳ್ಳಿ. ಮನೆ ಮರ್ಯಾದೆ ಕಳೆದವ್ರ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಿನ್ನ ಸಿಗದು ಬಿಡ್ತೀನಿ. ಏ ಅಮೂಲ್ಯ, ಅಮೂಲ್ಯ ಗಂಡು ಮಗಳು, ಅಮೂಲ್ಯ ನನ್ನ ತಂದವಳು, ಅಮೂಲ್ಯ ಗಟ್ಟಿಗಿತ್ತಿ, ಅಮೂಲ್ಯ ಕಷ್ಟಕ್ಕಾಗವಳು. 1 2 ನನಗೆ ನಿನ್ನ ಬಗ್ಗೆ ಇದ್ದ ಅಭಿಮಾನ. ಆದ್ರೆ ನೀನೇ ಅವಮಾನ ಮಾಡ್ತೀಯ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೇಳೆ, ಯಾಕೆ ಹೀಗೆಲ್ಲ ಮಾಡಿದೆ ಹೇಳೆ. ಅಮ್ಮ ನಾನೇನೋ ತಪ್ಪು ಮಾಡಿಲ್ಲಮ್ಮ. ಮುಚ್ಚೆ ಬಾಯಿ. ಕರೆದ್ರು ಬರ್ದೇರ ಈ ವೇದಾಂತ ಇವತ್ತು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ನೀನೇ ನಿನ್ನ ಪರವಾಗಿ ವಕಾಲತ್ ವಹಿಸೋಕೆ ಕರೆಸಿದ್ಯಾ? ನಿಮ್ಮಕ್ಕ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ಬೇಕು. ಆಗಿರುವಾಗ ಎಂಥ ಕೆಲಸ ಮಾಡಿದ್ಯೆ? ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಏನಮ್ಮ? 1 ನಿಮಿಷ ಬಾ ಇಲ್ಲಿ. ಬಾಂದೆ. ಯಾರಿವನ್ ಯಾರಿವನ್ ಯಾರಿವನೋ ಯಾರಿವನ್ ಯಾರಿವನ್ ಯಾರಿವನೋ. ನೀವು ಹೊಡೆಯೋದಾದ್ರೆ ನನಗೆ ಹೊಡೀರಿ, ಅಮೂಲ್ಯಂಗಲ್ಲ. ಅದಕ್ಕೂ ಮುಂಚೆ ನೀವು ನನ್ನ ಮಾತು ಕೇಳಬೇಕು. ಯಾರಿವನೋ ಅಮ್ಮ ಬಾಯಿಲಿ, ಬಾಯಿ ಮುಚ್ಚು, ಮಾತಾಡ್ಬೇಡ. ಏನಮ್ಮ ಅಲ್ಲೇನು ನಡೀತಾ ಇದ್ರೆ ನೀನು ಯಾಕಮ್ಮ ಹೇಳ್ಕೊಂಬರ್ತಾ ಇದೀಯಾ? ಇಷ್ಟೆಲ್ಲ ನಡೆದದ್ದು ನಡೀತಿರೋದು ನಿನ್ನಿಂದಾನೇ ಅನ್ನೋದನ್ನ ಮರ್ತುಬಿಟ್ಟಿದ್ಯಾ ನೀನು? ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ನೀನೊಳ್ಳೆ. ಪರಿ ಬಾರಿಸಿದ್ದಕ್ಕಿಂತ ಜೋರಾಗಿ ಬಾರಿಸ್ಬಿಡ್ತೇನೆ. ನಿನ್ನ ಮೇಲೆ ನೀನು ಆಣೆ ಮಾಡಿದೀಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಅಷ್ಟೆಲ್ಲ ನಡೀತಾ ಇದ್ರು ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ಹಾಗಿದ್ರೆ ಈಗಲೂ ಸುಮ್ಮನೆ ಇದ್ಬಿಡು. ನೀನು ಇದೇ ಥರ ಮಾತಾಡ್ತಿದ್ರೆ ನೀನು ನನ್ನ ಮಗಳು ಅಂತಾನು ನೋಡಲ್ಲ ಸಾರಿಕಾ. ಮೋಸದಿಂದ ವಿಕ್ಕಿ ಆರ್ತಿ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು ಅಂತ ವೇದಾಂತನ ಜೈಲಿಗೆ ಕಳಿಸ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಿತ್ತೇನೆ. ಮತ್ತೆ ಮತ್ತೆ ಅದನ್ನೇ ಯಾಕಮ್ಮ ಮಾತಾಡ್ತಿದ್ಯಾ? ತಪ್ಪಾಗಿದೆ, ಇನ್ಮೇಲೆ ಹೀಗಾಗಲ್ಲ ಅಂತ ಸಾರಿನೂ ಕೇಳಿದ್ದೀನಿ. ನೀ ನನ್ನ ಹತ್ರ ಸಾರಿ ಕೇಳಿದ್ರೆ ಏನೇ ಬಂತು? ಹೋಗಿ ನಿಮ್ ಚಿಕ್ಕಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ವೇದಾಂತ ಹತ್ರನೂ ಹೋಗಿ ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಸಾರಿ ಕೇಳು. ವಾಟ್? ನಾನಾ? ಮತ್ತೆ ನಾನಾ ಅಂದ್ರೆ ಬೀಳುತ್ತೆ. ಈಗ ತಪ್ಪು ಮಾಡಿದವಳು ನೀನೇ ಅಂದ್ಮೇಲೆ ಅದನ್ನ ಸರಿ ಮಾಡ್ಬೇಕಾದವಳು ನೀನೇ ಕಣೆ. ಇಲ್ಲ ಅಂದ್ರೆ ನಾನಾಗಿರಲ್ಲ ಸಾರಿಕಾ. ನಿಮ್ಮ ಜಾಗದಲ್ಲಿ ನಿಂತು ನೋಡಿದಾಗ ಈ ಥರ ಸುದ್ದಿ ಬಂದಾಗ ಆಘಾತ ಆಗೋದು ಸಹಜ, ಅದು ನನಗೆ ಅರ್ಥ ಆಗುತ್ತೆ. ಆದರೆ ಸತ್ಯ ಬೇರೆನೇ ಇರುವಾಗ ಕಣ್ಣು ಕಾಣ ಸುಳ್ಳಿನ ಆಧಾರ ಇಟ್ಕೊಂಡು ತಪ್ಪೇ ಮಾಡ್ದಿರೋರಿಗೆ ಈ ರೀತಿ ಶಿಕ್ಷೆ ಕೊಡೋದು ತಪ್ಪಲ್ವಾ? ನೋಡಪ್ಪ, ನಿನ್ನ ಸ್ಥಾನ, ನಿನ್ನ ಹತ್ರ ಇರೋ ದುಡ್ಡು, ನಿನಗಿರೋ ಇನ್ಫ್ಲೂಯೆನ್ಸು ಇಂಥ ತಪ್ಪುಗಳನ್ನು ಅಥವಾ ಇಂಥ ವಿವಾದಗಳನ್ನು ಸುಲಭವಾಗಿ ಮುಚ್ಚಾಕ್ಬಿಡುತ್ತೆ. ಜನ ತಮ್ಮಲ್ಲೇ ಇದ್ರ ಬಗ್ಗೆ ಗುಸುಗುಸು ಮಾತಾಡಿಕೊಂಡ್ರು
ನಿನ್ನ ಎದುರುಗಡೆ ಯಾರೂ ಇದ್ರ ಬಗ್ಗೆ ಮಾತಾಡಲ್ಲ ಅಥವಾ ಬೊಟ್ಟು ಮಾಡಿ ತೋರಿಸೋಲ್ಲ. ಯಾಕೆ ಗೊತ್ತಾ? ನಿನ್ನ ಹತ್ರ ದುಡ್ಡಿದೆ, ನೀನು ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದರೆ ನಾವು ಬಡವರು, ಯಾವಾಗಲೂ ಇನ್ನೊಬ್ರು ಹಂಗಲ್ಲೋ ಅಥವಾ ಸಹಾಯದ ನಿರೀಕ್ಷೆ ಇಲ್ಲ ಬದುಕಬೇಕು. ನಮ್ಮಿಂದ ಯಾರಿಗೂ ಯಾವಾಗಲೂ ಯಾವ ಪ್ರಯೋಜನವೂ ಇಲ್ಲ. ನಾವು ನಮ್ಮ ಮನೆಯಿಂದ ಒಂದೇ ಒಂದು ಹೆಜ್ಜೆ ಹೊರಗಿಟ್ಟರು ಸಾವಿರಾರು ಕಣ್ಣುಗಳು ನಮ್ಮನ್ನು ಹಿಂಬಾಲಿಸ್ತಾ ಇರ್ತವೆ. ಕೋಟಿ ಮಾತುಗಳು ನಮ್ಮ ಕಿವಿ ಕೇಳಿಸೋ ಥರ ಹೊರಗೆ ಬರ್ತವೆ. ಅದು ನಿನಗೆ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ನಿಜ, ಮಾನ ಮರ್ಯಾದೆಗೆ ಇಷ್ಟು ಬೆಲೆ ಕೊಡೋ ನಿಮಗೆ ಸತ್ಯದ ಮೇಲೂ ಅಷ್ಟೇ ಗೌರವ ಇರುತ್ತಲ್ವಾ? ಇವತ್ತು ಅಮೂಲ್ಯ ನೋಡೋದಕ್ಕೆ ಗಂಡು ಕಡೆಯವ್ರು ಬಂದಿದ್ರು. ಅವ್ರ ಮುಂದೆ ಟಿವಿಲಿ ವಿಷಯ ಬಂತು. ನೀವುಗಳು ನಿಮ್ಮ ತಾಳ್ಮೆ ಕಳ್ಕೊಂಡ್ರಿ, ಕೋಪ ಮಾಡ್ಕೊಂಡ್ರಿ, ಬೇಜಾರು ಮಾಡ್ಕೊಂಡ್ರಿ. ವಾತಾವರಣ ಪರಿಸ್ಥಿತಿ ಹಾಗಿದ್ದರಿಂದ ನೀವು ಈ ರೀತಿ ನಡ್ಕೊಂಡ್ರಿ. ಸರಿನೇ, ಆದರೆ ಸಹಜವಾದ ದಿನ ನೀವೆಲ್ಲ ಖುಷಿಯಿಂದಿರುವಾಗ ಯಾರೊಬ್ಬ ಹುಡುಗ ಅಮೂಲ್ಯ ತನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡ್ಲು ಅಂತ ಹೇಳಿದ್ರೆ ಆಗ್ಲೂ ನೀವು ಅದನ್ನೇ ಇದೇ ರೀತಿ ಟ್ರೀಟ್ ಮಾಡ್ತಿದ್ರ? ಆ ಹುಡುಗನಿಗೆ ಅಮೂಲ್ಯ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ನೀವು ನಂಬ್ತಿದ್ರ? ಏನಪ್ಪ ಏನೇನೋ ಮಾತಾಡ್ತಿದ್ಯಲ್ಲ? ನಾನು ಖಂಡಿತವಾಗ್ಲೂ ಸರಿಯಾಗಿ ಮಾತಾಡ್ತಿದ್ದೀನಿ. ನನಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನನ್ನ ಮೇಲೆ ಇಂಥದ್ದೇ ಒಂದು ಸುಳ್ಳು ಆರೋಪ ಬಂದಿತ್ತು. ಆಗಿದಿಷ್ಟೇ. ಹುಡುಗಿ ಕಂಪ್ಲೇಂಟಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಸಂಸ್ಕಾರ ಕೊಟ್ಟು ಬೆಳೆಸಿದ್ದೆ, ಮರ್ಯಾದನ ಉಳಿಸ್ಕೊಂಡು ಬದುಕಿದೆ ಅಂತ ಹೇಳಿದ್ರಲ್ಲ, ನೀವು ಕೊಟ್ಟ ಸಂಸ್ಕಾರನೇ ಅಮೂಲ್ಯನ ಆ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿತ್ತು. ನಾನು ತಪ್ಪು ಮಾಡಿಲ್ಲ ಅಂತ ಅವಳು ಗೊತ್ತಿತ್ತು. ನನ್ನ ಜೊತೆ ಅನ್ಯಾಯ ಆಗ್ತಿದೆ ಅಂತ ಅವಳಿಗೆ ಅರ್ಥ ಆಗಿತ್ತು. ಅದಕ್ಕೆ ಸ್ಟೇಷನಲ್ಲಿ ಒಂದು ಚೂರು ಭಯ ಪಡದೆ, ಮುಂದೆ ಜನರು ತನ್ನ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಳ್ತಾರೆ ಅಂತ ಯೋಚನೆ ಕೂಡ ಮಾಡಿದೆ, ನನ್ನ ಮೇಲೆ ಬಂದಿರೋ ಆರೋಪನ ಸುಳ್ಳು ಅಂತ ಸತ್ಯ ಹೇಳಿ ಪ್ರೂವ್ ಮಾಡಿದ್ಲು. ಅವಳ ಹತ್ರ ಸತ್ಯನೇ ಇದ್ದಿದ್ರೆ ನಮ್ಮ ಹತ್ರ ಮುಕ್ತವಾಗಿ ಹೇಳ್ಕೊಬೋದಾಗಿತ್ತಲ್ವಾ? ಅದಕ್ಕೆ ಸಂಸ್ಕಾರ ಜೊತೆ ಸಮಾಜದ ಮೇಲೆ ನೀವೇ ಬೆಳೆಸಿರೋ ಭಯ ಅಡ್ಡ ಬಂದಿರುತ್ತೆ. ಕಹಿಯಾದ ಸತ್ಯನ ಹೇಳಬಾರ್ದು ಅಂತಾರಲ್ವಾ, ಅದಕ್ಕೆ ಅವಳು ನಡೆದಿರೋ ಸತ್ಯನ ಹೇಳಿದ್ರೆ ಮುಂದೆ ಆರ್ತಿ ಮದುವೆಗೆ ತೊಂದರೆ ಆಗುತ್ತೆ ಅಂತ ಇರೋ ಸತ್ಯನ ಮನಸ್ಸಲ್ಲಿ ಇಟ್ಕೊಂಡ್ರು. ಅವಳು ಏನೇ ಮಾಡಿದ್ರು ಅದು ನನಗೋಸ್ಕರ ಅಮ್ಮ. ನಾನು ಸ್ಟೇಷನ್ಗೆ ಹೋಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಾರೆ. ಅವಳು ಹಾಗೆ ಮಾಡಿದ್ದು. ಅವತ್ತು ಯಾರೋ ಮಾಡಿದ ತಪ್ಪಿಂದ ನಾವಿಬ್ರು ಆಫೀಸಲ್ಲಿ ಸಿಕ್ಕಾಕೊಂಡಿದ್ದು ನಿಜಾನೇ. ಆದ್ರೆ ಅವಳು ನೀವೇ ಬೆಳೆಸಿರೋ ಮಗಳು, ನಿಮ್ಮ ಧ್ಯೇಯಗಳನ್ನ ರೂಢಿಸ್ಕೊಂಡಿರೋಂಥ ಮಗಳು, ನೀವು ಕಲ್ಸ್ಕೊಟ್ಟಿರೋ ಸಂಸ್ಕಾರಗಳನ್ನೇ ಕಲ್ತಿರೋಂಥ ಮಗಳು. ಅವತ್ತು ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ. ನನಗೆ ನೀವು ಹೇಳಿದಾಗ ಈ ಸೊಸೈಟಿ ಮೇಲೆ ಭಯ ಇಲ್ಲದೆ ಇರ್ಬೋದು, ಆದರೆ ಸಂಸ್ಕಾರ ಅನ್ನೋದು ನನಗೂ ಇದೆ. ನನ್ನದೇ ಆದ ಪ್ರಿನ್ಸಿಪಲ್ಸ್ಗಳಿದೆ. ಅಂಡ್ ಅದೆಲ್ಲದಕ್ಕೂ ನಾನು ತುಂಬ ಗೌರವ ಕೊಡ್ತೀನಿ. ಅವಕಾಶ ಸಿಕ್ತು ಅಂತ ಅಸಭ್ಯವಾಗಿ ನಡ್ಕೊಳ್ಳೋಂಥ ವ್ಯಕ್ತಿ ನಾನೂ ಅಲ್ಲ. ಅಥವಾ ಅಮೂಲ್ಯ ಅಂತ ಹುಡುಗಿ ಜೊತೆ ಒಬ್ಬ ರಾಕ್ಷಸನೇ ಇದ್ರು ಅವಳು ನಿಯತ್ನ ಅಲ್ಲಾಡ್ಸೋದಕ್ಕೆ ಅವನ ಕೈಲೂ ಆಗೋದಿಲ್ಲ.